ನೋಡು ದೋಸ್ತ, ನಾನಿವತ್ತು ನಿಮಗೆ ದಿಕ್ಕುಗಳ ಚಾಪ್ಟರ್ ಹೇಳ್ತಾ ಇದ್ದೀನಿ. ಸೊ ದಿಕ್ಕುಗಳ ಚಾಪ್ಟರ್ ಕೂಡ ನಿಮ್ಗೆ ಎಕ್ಸಾಮಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಆರ್ ಆರ್ ಬಿ ಆಗಲಿ, ಎಸ್ ಬಿ ಐ ಆಗಲಿ, ಮತ್ತು ಪಿ ಡಿ ಒ, ಎಸ್ ಡಿ ಎ, ಕೆ ಪಿ ಎಸ್ ಸಿ, ಯು ಪಿ ಎಸ್ ಸಿ ಎಲ್ಲದಕ್ಕೂ ಕೂಡ ನಿಮ್ಗೆ ಏನಾಗ್ತದೆ, ಹೆಲ್ಪ್ ಆಗ್ತದೆ. ಸೊ ಅತಿ ಹೆಚ್ಚು ಈ ದಿಕ್ಕುಗಳ ಮೇಲೆ ಕೂಡ ಪ್ರಶ್ನೆ ಕೇಳ್ಯಾರ. ನಿಮ್ಗೆ ಈಗಾಗಲೇ ಗೊತ್ತಿರ್ತದೆ ಕ್ವಶನ್ ಪೇಪರ್ ನೋಡಿದವ್ರಿಗೆ. ಅದಕ್ಕೋಸ್ಕರ ನಾ ಏನು ಮಾಡ್ತೀನಿ, ನಿಮ್ಗೆ ದಿಕ್ಕುಗಳು ಕೂಡ ಒಂದು ಚಾಪ್ಟರ್ ಸಂಪೂರ್ಣವಾಗಿ ಮುಗಿಸ್ಕೊಡ್ತೀನಿ. ಹೌದಾ? ದಿಕ್ಕುಗಳ ಮೇಲೆ ನಿಮಗೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ, ಮತ್ತು ಆ ಪ್ರಶ್ನೆ ಬಿಡಿಸೋಕ್ಕಿಂತ ಮುಂಚೆ ನಿಮಗೆ ದಿಕ್ಕುಗಳ ಬಗ್ಗೆ ಏನಿರಬೇಕು, ಪೂರ್ತಿ ಮಾಹಿತಿ ಇರಬೇಕಂತ ಹೇಳಿ ಈ ಚಾಪ್ಟರ್ ನಿಮಗೆ ಹೇಳಕತ್ತೀನಿ. ಹೌದಾ? ನೋಡಿ ದೋಸ್ತ, ಏನಿಲ್ಲ, ದಿಕ್ಕುಗಳ ಮೇಲೆ ಸರಳವಾಗಿ ಪ್ರಶ್ನೆ ಕೇಳ್ತಾರೆ. ನೀ ಇಂಥ ಪ್ರಶ್ನೆಗಳನ್ನು ಒಟ್ಟು ಮಿಸ್ ಮಾಡ್ಕೋಕೆ ಹೋಗಬೇಡ, ಯಾಕಂದರೆ ಈಸಿಯಾಗಿರ್ತಾವ. ಒಂದು ಸಲ ನಿನ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತಂದ್ರೆ ನೀ ಎಂಥ ಪ್ರಶ್ನೆ ಬೇಕಾದ್ರೆ ಕೇಳಿ ಆರಾಮಾಗಿ ನೀ ಏನು ಮಾಡ್ತಿ, ಬಿಡಿಸ್ತಿ. ನೋಡು, ನಾ ಈಗಾಗಲೇ ನಿಮ್ಗೆ ಕ್ಯಾಲೆಂಡರ್ ಹೇಳೀನಿ, ಸಂಖ್ಯಾ ಸರಣಿ ಹೇಳೀನಿ, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಹೇಳೀನಿ, ಮತ್ತು ಲಾಭ ಮತ್ತು ನಷ್ಟ ಹೇಳೀನಿ. ಸೊ ಏನು ಮಾಡೀನಿ, ಹಾಗೆ ಪೂರ್ತಿ ಮೆಂಟಲ್ ಎಬಿಲಿಟಿಯಲ್ಲಿ ಇರ್ತಕ್ಕಂಥ ಒಟ್ಟು ಚಾಪ್ಟರ್ಗಳನ್ನ ಏನು ಮಾಡ್ಲತ್ತೀನಿ, ಹೇಳ್ಕೊತ ಬರ್ಲತ್ತೀನಿ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಎಲ್ಲ ವಿಡಿಯೋಗಳನ್ನು ನೋಡಿರಿ. ನಿಮಗೆ ಪೂರ್ತಿ ಮೆಂಟಲ್ ಎಬಿಲಿಟಿ ಎಷ್ಟು ಈಜಿ ಅದಪ್ಪ ಅಂತ ನಿಮ್ಗೆ ಅರ್ಥ ಆಗ್ತದೆ. ಹೌದಾ? ನೋಡಿರಿ, ಇವತ್ತಿನ ಟಾಪಿಕ್ ದಿಕ್ಕುಗಳು. ದಿಕ್ಕುಗಳು ಅಂದ್ರೆ ನಿಮ್ಗೆ ಗೊತ್ತವ, ದಿಕ್ಕುಗಳು ಎಷ್ಟು ಇರ್ತಾವಪ್ಪ ಅಂದ್ರೆ 8 ಇರ್ತಾವ. ಸೊ 8 ದಿಕ್ಕುಗಳು ಮೊದಲ ನೀವು ಯಾವ್ಯಾವ ಕಡೆ ಬರ್ತಾವಂತ ಅರ್ಥ ಐತಂದ್ರೆ ನೀವೇನು ಮಾಡ್ತೀರಿ, ಈಜಾಗಿ ದಿಕ್ಕುಗಳ ಮೇಲೆ ಪ್ರಶ್ನೆಗಳು ಕೇಳಿರ್ತಕ್ಕಂಥವು ಬಿಡಿಸ್ಬಿಡ್ತೀರಿ. ದಿಕ್ಕುಗಳು ನೀವು ಯಾವ ರೀತಿ ಬರೆಯೋಕೆ ಕೂತಿರ್ತಿರಲ್ಲ, ಯಾವ ಸೈಡ, ಸೊ ಆಳ್ಯಾಗ ನೀವು ಏನು ಮಾಡಿರಿ, ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಏನಂತ ತೋರಿ, ಪೂರ್ವ ಅಂತ ತೋರಿ. ಹೌದಾ? ದಿಕ್ಕುಗಳು 8 ಯಾವಪ್ಪ, ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ. ಇನ್ನು 4 ಇರ್ತಕ್ಕಂಥವು ಆಗ್ನೇಯ ಯಾವಪ್ಪ ಅಂದ್ರೆ ಆಗ್ನೇಯ, ವಾಯುವ್ಯ, ನೈಋತ್ಯ, ಈಶಾನ್ಯ. ಸೊ ಇವು ಹೆಂಗೆ ಯಾವ್ಯಾವ ದಿಕ್ಕಿಗೆ ಇರ್ತಾವೆ ಅಂತೇಳಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿತ್ತು ಅಂದ್ರಪ್ಪ, ನೀವು ಎಲ್ಲಿ ಕೂತು ಯಾವ ರೀತಿ ಹಿಂಗೆ ಪೆನ್ ಇಟ್ಟಿರ್ತೀರ. ಸೊ ನಿಮ್ಮ ಬಲಗಡೆ ದಿಕ್ಕಿಗೆ ಏನಿರ್ತೈತಿ, ಪೂರ್ವ ಇರ್ತೈತಿ. ನೆಕ್ಸ್ಟ್ ಎಡಗಡೆ ಪಶ್ಚಿಮ, ಮೇಲ್ಗಡೆ ಉತ್ತರ, ಕೆಳಗಡೆ ದಕ್ಷಿಣ. ಅದೇ ರೀತಿಯಾಗಿ ಈ ಸೈಡ್ ಆಗ್ನೇಯ, ಈ ಸೈಡ್ ನೈಋತ್ಯ, ಈ ಸೈಡ್ ವಾಯುವ್ಯ, ಈ ಸೈಡ ಈಶಾನ್ಯ. ಇದು ನಿಮಗೆ ಸಂಪೂರ್ಣವಾಗಿ ಇದು ಏನು ಐತಲ್ಲ, ಇದು ಸರಿ ಡೈಗ್ರಾಮ, ಇದು ಪೂರ್ತಿಯಾಗಿ ನಿಮ್ಗೆ ಒಂದು ಸಲ ಅಂಡರ್ಸ್ಟ್ಯಾಂಡ್ ಆಯ್ತಂದ್ರೆ ನೀವು ಎಂಥ ಪ್ರಶ್ನೆ ಬೇಕಾದ್ರೆ ಕೇಳಿ ಈಸಿಯಾಗಿ ಬಿಡಿಸ್ಬೋದು. ಸೊ ಇದು ಇಟ್ಟು ಪ್ರಾಕ್ಟೀಸ್ ಮಾಡಿ ಪ್ರಶ್ನೆಯಲ್ಲಿ ಯಾವುದೇ ಎಕ್ಸಾಮ್ ಬರೆಯೋಕೆ ಕೂತ್ರಪ್ಪ ಅಂದ್ರೆ ನೀ ಯಾವುದೇ ಒಂದು ಪರೀಕ್ಷೆ ಎಕ್ಸಾಮ್ ಹಾಲ್ನಲ್ಲಿ ಕೂತಾಳಾಗ, ಸೊ ಇದೊಂದು ದಿಕ್ಕು ಮೇಲೆ ಪ್ರಶ್ನೆ ಕೇಳಿದಂದ್ರೆ ರಪ್ಪಾಗಿ ಇದೊಂದು ಡೈಗ್ರಾಮ್ ಮಾಡು, ಇದ್ರ ಮ್ಯಾಗ ಪ್ರಶ್ನೆಗಳನ್ನ ಬಿಡಿಸ್ಕೊತ ಹೋಗ್ಬಿಡು, ಈಸಿ ಆಗ್ತದೆ. ನೋಡಿರಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ, ಎಷ್ಟು ಈಸಿಯಾಗಿ ಕೇಳ್ತಾರೆ, ಎಷ್ಟು ಟಫಾಗಿ ಕೇಳ್ತಾರೆ, ಎಲ್ಲವನ್ನು ತಿಳಿಸ್ಕೊಡ್ತೀನಿ. ಮತ್ತು ಅತಿ ಹೆಚ್ಚು ಕೇಳಿರೋ ಪ್ರಶ್ನೆಗಳನ್ನೇ ನಾನು ಏನು ಮಾಡೀನಿ, ಇವತ್ತು ತಂದೀನಿ. ಸೊ ನೀವು ನೋಟ್ಸ್ ಕ್ಲಿಯರಾಗಿ ಮಾಡ್ಕೋರಿ, ಅರ್ಥ ಮಾಡ್ಕೋರಿ, ತಿಳ್ಕೋರಿ, ಎಕ್ಸಾಮ್ ಪಾಸ್ ಮಾಡ್ಕೋರಿ ಅಂತ ಹೇಳ್ತೀನಿ. ನೋಡೋಣ ಮೊದಲನೇ ಪ್ರಶ್ನೆ. ಓಕೆ, ಒಂದನೇ ಪ್ರಶ್ನೆ ನೋಡ್ರಿ. ಒಬ್ಬ ಮನುಷ್ಯ ಪಶ್ಚಿಮ ದಿಕ್ಕಿಗೆ 1 ಕಿಲೋಮೀಟರ್ ನಡೆದು 90 ಡಿಗ್ರಿ ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ಚಲಿಸುತ್ತಾನೆ. ಈಗ ಅವನು ಯಾವ ದಿಕ್ಕಿನಲ್ಲಿದ್ದಾನೆ? ಆಪ್ಷನ್ ಎ ಪಶ್ಚಿಮ, ಆಪ್ಷನ್ ಬಿ ಉತ್ತರ, ಆಪ್ಷನ್ ಸಿ ಪೂರ್ವ, ಆಪ್ಷನ್ ಡಿ ಈಶಾನ್ಯ. ಸೊ ನಿಮ್ಗೆ ದಿಕ್ಕುಗಳು ಗೊತ್ತಿದ್ದಾಗ ಮಾತ್ರ ಇಂಥ ಲೆಕ್ಕಗಳನ್ನು ಬಿಡಿಸೋಕ್ಕೆ ಸಾಧ್ಯ. ನೋಡ್ರಿ, ಒಬ್ಬ ಮನುಷ್ಯ ಪಶ್ಚಿಮ ದಿಕ್ಕಿಗೆ 1 ಕಿಲೋಮೀಟರ್ ನಡೆದು, ಸೊ ಪಶ್ಚಿಮ ದಿಕ್ಕು ಅಂದ್ರೆ ನಮ್ಗೆ ಎಕಡೆ ಬರ್ತದೆ, ಈ ಕಡೆ ರೈಟ್ ಪೂರ್ವ ಬರ್ತೈತಿ, ಎಡಕ್ಕೆ ಏನು ಬರ್ತೈತಿ, ಪಶ್ಚಿಮ ದಿಕ್ಕ. ಹೌದಾ? ಪಶ್ಚಿಮ ದಿಕ್ಕಕ್ಕೆ 1 ಕಿಲೋಮೀಟರ್ ನಡೀತಾನೆ. ಇಲ್ಲಿಂದ 1 ಕಿಲೋಮೀಟರ್ ನಡೀತಾನೆ ಆತ. ಸೊ 90 ಡಿಗ್ರಿ ಬಲಕ್ಕೆ ತಿರುಗಿದಾಗ ಹಿಂಗೆ ಹೊಂಟಾನಂದ್ರೆ ಬಲಕ್ಕೆ ಕಡೆ ಆಗ್ತೈತಿ, ಮೇಲ್ಗಡೆ ಆಗ್ತೈತಿ. ಸೊ 90 ಡಿಗ್ರಿ 90 ಡಿಗ್ರಿ ಅಂದ್ರೆ ಲಂಬವಾಗಿ ಅಂದ್ರೆ ಸ್ಟ್ರೇಟ್ ಆಗಿ ಏನು ಮಾಡ್ತಾನೆ, 90 ಡಿಗ್ರಿ ತಿರುಗ್ತಾನೆ. ಈ ರೀತಿ 90 ಡಿಗ್ರಿ ತಿರುಗಿದಾಗ ತಿರುಗಿ 2 ಕಿಲೋಮೀಟ್ರ್ ಚಲಿಸ್ತಾನೆ. ಹಂಗೆ 2 ಕಿಲೋಮೀಟ್ರ್ ಚಲಿಸ್ತಾನೆ ಮುಂದ್ಗಡೆ, 2 ಕಿಲೋಮೀಟ್ರ್ ಚಲಿಸುತ್ತಾನೆ. ಈಗ ಅವನು ಯಾವ ದಿಕ್ಕಿನಲ್ಲಿ, ಮೇಲ್ಗಡೆ ಯಾವ ದಿಕ್ಕು ಬರ್ತದಪ್ಪ, ಉತ್ತರ. ನಮ್ಮ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಈ ರೀತಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದಿರ್ತದೆ. ಸೊ ಈಸಿಯಾಗಿನೂ ಕೇಳ್ತಾನೆ ಕೆಲವೊಂದು ಸಲ, ಒಂದೊಂದು ಸಲ ಅತಿ ಟಫ್ ಆಗಿನೂ ಕೇಳ್ತಾನೆ. ಸೊ ಇದು ಈಜಿ ಪ್ರಶ್ನೆ. ಇನ್ನು ಟಫ್ ಯಾವ ರೀತಿ ಕೇಳ್ತಾನಂತ ನೋಡೋಣ. ಓಕೆ, ಎರಡನೇ ಪ್ರಶ್ನೆ ನೋಡ್ರಿ. ಒಬ್ಬ ವ್ಯಕ್ತಿಯು ಪೂರ್ವಕ್ಕೆ 5 ಕಿಲೋಮೀಟರ್, ನಂತರ ಉತ್ತರಕ್ಕೆ 2 ಕಿಲೋಮೀಟರ್ ಹಾಗೂ ಕೊನೆಯದಾಗಿ ದಕ್ಷಿಣಕ್ಕೆ 14 ಕಿಲೋಮೀಟರ್ ಚಲಿಸುತ್ತಾನೆ. ಈಗ ಅವನು ಪ್ರಾರಂಭದ ಸ್ಥಾನದಿಂದ ಕನಿಷ್ಠ ಎಷ್ಟು ದೂರದಲ್ಲಿದ್ದಾನೆ? ಆಪ್ಷನ್ ಎ 12 ಕಿಲೋಮೀಟರ್, ಆಪ್ಷನ್ ಬಿ 13 ಕಿಲೋಮೀಟರ್, ಆಪ್ಷನ್ ಸಿ 15 ಕಿಲೋಮೀಟರ್, ಆಪ್ಷನ್ ಡಿ 16 ಕಿಲೋಮೀಟರ್. ಸೊ ಕೊಟ್ಟಿರ್ತಕ್ಕಂಥದ್ದು ನೀವೇನು ಮಾಡಿರಿ, ಗೆರೆ ಮೂಲಕ
ಲೈನ್ ಹೇಳಿರಿ. ಸೊ ಈಜಿಯಾಗಿ ಆನ್ಸರ್ ಬರ್ತೈತಿ. ಒಬ್ಬ ವ್ಯಕ್ತಿ ಪೂರ್ವಕ್ಕೆ 5 ಕಿಲೋಮೀಟ್ರ್, ಇಲ್ಲಿ ಒಂದು ಪಾಯಿಂಟ, ಆತ ಏನು ಮಾಡ್ತಾನೆ ಪೂರ್ವಕ್ಕೆ ಅಂದ್ರೆ ರೈಟ್ ಸೈಡ, ಪೂರ್ವಕ್ಕೆ ಆತ ಏನು ಮಾಡ್ತಾನಪ್ಪ ಅಂದ್ರೆ 5 ಕಿಲೋಮೀಟ್ರ್ ಬರ್ತಾನೆ. ಹೌದಾ? ನೆಕ್ಸ್ಟ್ ಉತ್ತರಕ್ಕೆ 2 ಕಿಲೋಮೀಟರ್. ಉತ್ತರ ಅಂದರೆ ಈ ಕಡೆ ಮೇಲ್ಗಡೆ, ಹೌದಿಲ್ಲ? ಉತ್ತರಕ್ಕೆ ಏನು ಮಾಡ್ತಾನಪ್ಪ ಅಂದ್ರೆ ಅವ 2 ಕಿಲೋಮೀಟ್ರ್ ಚಲಿಸ್ತಾನೆ. ಹೌದಾ? ಕೊನೆಯದಾಗಿ ದಕ್ಷಿಣಕ್ಕೆ 14 ಕಿಲೋಮೀಟ್ರ್ ಚಲಿಸ್ತಾನೆ. ಮತ್ತು ಇಲ್ಲಿಂದ ಏನು ಮಾಡ್ತಾನಪ್ಪ ಈತ ಹೊಳ್ಳಿ 14 ಕಿಲೋಮೀಟರ್, ದಕ್ಷಿಣ ಅಂದ್ರೆ ಕೆಳಗಡೆ ಅಲ್ಲ, 14 ಕಿಲೋಮೀಟರ್ ಏನು ಮಾಡ್ತಾನೆ ಟೋಟಲ್ ಆಗಿ ಇಲ್ಲಿಂದ ಇಲ್ಲಿಗೆ ಏನು ಮಾಡ್ತಾನೆ 14 ಕಿಲೋಮೀಟರ್ ಚಲಿಸ್ತಾನೆ ಇಲ್ಲಿಂದ ಇಲ್ಲಿಗೆ. ಸೊ ಹಾಗಾಗಿ ಈಗ ಅವನು ಪ್ರಾರಂಭದ ಸ್ಥಾನದಿಂದ ಕನಿಷ್ಠ ಎಷ್ಟು ದೂರದಲ್ಲಿ ಪ್ರಾರಂಭ ಎಲ್ಲಿ ಮಾಡ್ಯಾನ, ಇಲ್ಲಿಂದ ಸ್ಟಾರ್ಟ್ ಮಾಡ್ಯಾನ, ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರದಲ್ಲಿದ್ದಾನೆ. ಸೊ ಇವಕ್ಕೆ ಹೆಸರು ಕೊಡ್ರಿ ಎ ಬಿ ಸಿ. ನೋಡ್ರಿ ಇಲ್ಲಿ ಈ ಟೋಟಲಾಗಿ ಇಲ್ಲಿಂದ ಇಲ್ಲಿಗೆ 14 ಕಿಲೋಮೀಟ್ರ್ ಅಂದ್ರೆ ಇಲ್ಲಿ ಎಷ್ಟೈತಪ್ಪ ಅಂದ್ರೆ ಬಿ ಸಿ 12 ಕಿಲೋಮೀಟ್ರ್ ಇತ್ತು. ಸೊ ನಿಮಗೆ 2 ಬಾಹುಗಳ ಅಳತೆ ಸಿಕ್ತು. ಮತ್ತು ವಿಕರ್ಣದ ಬಾಹುದ ಅಳತೆ ಕಂಡು ಹಿಡಿಬೇಕಂದ್ರೆ ನಿಮ್ಗೆ ಆಲ್ರೆಡಿ ಏನಾಗೈತಿ ಪೈಥಾಗೋರಸ್ ಪ್ರಮೇಯ ಗೊತ್ತೈತಿ. ಸೊ ಅದಕ್ಕೋಸ್ಕರ ನೀವು ಏನು ಮಾಡಿರಿ, ಪೈಥಾಗೋರಸ್ ಪ್ರಮೇಯ ಯೂಸ್ ಮಾಡಿರಿ, ಈಜಿಯಾಗಿ ಆನ್ಸರ್ ಸಿಕ್ಬಿಡ್ತೈತಿ. ನೋಡಿರಿ ಪೈಥಾಗೋರಸ್ ಪ್ರಮೇಯ ಏನೈತಿ, ಎ ಸಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಇದು ಗೊತ್ತು ನಿಮ್ಗೆ. ಹೌದಾ? ಈ ಫಾರ್ಮಲ್ ಗೊತ್ತದ. ಇವಕ್ಕೇನು ಕೊಟ್ಟಾನ, ಎಲ್ಲ ಕೊಟ್ಟಾನ. 5 ಸ್ಕ್ವಯರ್ ಡೈರೆಕ್ಟಾಗಿ ಮಾಡ್ತೀನಿ. 5 ಸ್ಕ್ವಯರ್ ಎಷ್ಟೈತಿ 25 ಪ್ಲಸ್ ಬಿ ಸಿ ಸ್ಕ್ವಯರ್ 12 ಸ್ಕ್ವಯರ್ ಎಷ್ಟೈತಿ 144. ಇದು ಎಷ್ಟು ಬತ್ತು 169. ಸೊ ಎ ಸಿ ಸ್ಕ್ವಯರ್ ಆ ಕಡೆ ಹೋಯ್ದ್ರೆ ರೂಟ್ ಆಗ್ತದೆ. ಎ ಸಿ ಈಜ್ವಲ್ ಟು ರೂಟ್ 169 ಅಂದ್ರೆ ಎ ಸಿ ಈಜ್ವಲ್ ಟು 13 ಕಿಲೋಮೀಟರ್ ಇತ್ತು. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಈ ರೀತಿ ಏನು ಮಾಡ್ಬೇಕಾಗ್ತದೆ, ನೀವು ಪ್ರಶ್ನೆಗೆ ಉತ್ತರಗಳನ್ನು ಬಿಡಿಸ್ಬೇಕಾಗ್ತೈತಿ. ಏನಿಲ್ಲ, ದಿಕ್ಕುಗಳು ಗೊತ್ತಿದ್ರೆ ಆರಾಮಾಗಿ ಒಂದು ಡೈಗ್ರಾಮ್ ಹಾಕ್ಕೊಂಡು ಬಿಡಿಸ್ಬೋದು. ಹೌದಾ? ಪೂರ್ತಿಯಾಗಿ ಕಾಣಿಸ್ತಾ ಇದೆಯಾ? ಓಕೆ. 3ನೇ ಪ್ರಶ್ನೆ ನೋಡಿರಿ. ಏನಿಲ್ಲ, ದಿಕ್ಕುಗಳ ಮ್ಯಾಗ ಏನು ಅಂತ ಏನು ಕೇಳಲ್ಲ, ನೀವು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗ್ತೈತಿ. ನೋಡ್ರಿ 3ನೇ ಪ್ರಶ್ನೆ ಯಾವ ರೀತಿ ಕೇಳ್ಯಾನ. ಜಾನ ಉತ್ತರಕ್ಕೆ ಮುಖ ಮಾಡಿದ್ದಾನೆ. ಆಲ್ರೆಡಿ ಆತ ಏನು ಮಾಡ್ಯಾನ, ಉತ್ತರಕ್ಕೆ ಮುಖ ಮಾಡಿದ್ದಾನೆ. ಅವನು 40 ಮೀಟರ್ ನೇರವಾಗಿ ನಡೆದು ನಂತರ ಎಡಕ್ಕೆ ತಿರುಗಿ 20 ಮೀಟರ್ ಕ್ರಮಿಸುತ್ತಾನೆ. ನಂತರ ಮತ್ತೊಮ್ಮೆ ಎಡಕ್ಕೆ ತಿರುಗಿ 40 ಮೀಟರ್ ನಡೆಯುತ್ತಾನೆ. ಅವನು ಈಗ ತನ್ನ ಮೂಲ ಸ್ಥಾನದಿಂದ ಎಷ್ಟು ದೂರದಲ್ಲಿದ್ದಾನೆ? ಹೌದಾ? ಆಪ್ಷನ್ ಎ 80 ಮೀಟರ್, ಆಪ್ಷನ್ ಬಿ 60 ಮೀಟರ್, ಆಪ್ಷನ್ ಸಿ 40 ಮೀಟರ್, ಆಪ್ಷನ್ ಡಿ 20 ಮೀಟರ್. ಸೊ ಏನು ಮಾಡ್ಯಾನವ, ಆಲ್ರೆಡಿ ಆತ ಏನು ಮಾಡ್ಯಾನ, ಉತ್ತರಕ್ಕೆ ಮುಖ ಮಾಡಿ ನಿಂತಾನೆ. ಹೌದಾ? ಉತ್ತರಕ್ಕೆ ಇಲ್ಲೊಂದು ಪಾಯಿಂಟ್ ಇಟ್ಕೊಳ್ಳೋಣ. ಇಲ್ಲಿಂದ ಹೊಂಟಾನತ್ತ ಕಾಣಿಸ್ತಾ ಇದೆಯಾ? ಉತ್ತರಕ್ಕೆ ಮುಖ ಮಾಡಿ ನಿಂತಾನೆ. ಆ ಕಡೆ ಮುಖ ಮಾಡಿ ನಿಂತಾನೆ. ಅಲ್ಲಿಂದ ಎಷ್ಟು ನೋಡಿ ನಡಿತಾನಪ್ಪ ಅಂದ್ರೆ 40 ಮೀಟರ್ ನೇರವಾಗಿ ನಡಿತಾನೆ. ನೋಡ್ರಿ, ಉತ್ತರಕ್ಕೆ ಮುಖ ಮಾಡಿ ಅಂದ್ರೆ ಆ ಕಡೆ ನಡಿತಾನಿಲ್ಲ, 40 ಮೀಟರ್ ನಡಿತಾನೆ. ಹೌದಾ? ನಂತರ ಎಡಕ್ಕೆ ತಿರುಗಿ, ಎಡಕ್ಕೆ ಅಂದರೆ ಈ ಕಡೆ ಬರ್ತೈತಿಲ್ಲ, ಎಡಕ್ಕೆ ತಿರುಗಿ 20 ಮೀಟರ್ ಕ್ರಮಿಸುತ್ತಾನೆ ಅಂದರೆ ನಡಿತಾನೆ. ನಂತರ ಮತ್ತೊಮ್ಮೆ ಎಡಕ್ಕೆ ತಿರುಗಿ 40 ಮೀಟರ್ ನಡಿತಾನೆ. ಮತ್ತೆ ಹೊಳ್ಳಿ ಬರ್ತಾನೆ ಕೆಳಗಡೆ, ಎಡಕ್ಕಂದ್ರೆ ಈ ಕಡೆ ಆತ. ಮತ್ತೆ ಏನು ಮಾಡ್ತಾನೆ ಆತ 40 ಮೀಟರ್ ನಡಿತಾನೆ. ಈಗ ಅವನು ತನ್ನ ಮೂಲ ಸ್ಥಾನದಿಂದ ಎಷ್ಟು ದೂರದಲ್ಲಿದ್ದಾನೆ? ಮೂಲ ಸ್ಥಾನದಿಂದ ಪ್ರಾರಂಭ ಸ್ಥಾನದಿಂದ ಅವ ಎಷ್ಟು ದೂರದಲ್ಲಿದ್ದಾನೆ ಅಂದ್ರೆ ಆಲ್ರೆಡಿ ಇಲ್ಲಿ 20 ಮೀಟರ್ ಅಂದ್ರೆ ಇಲ್ಲಿ 40, ಇಲ್ಲಿ 40, ಇಲ್ಲಿ ಎಷ್ಟು ಆಗ್ತೈತಿ ನಿಮ್ಗೆ 20 ಮೀಟರೇ ಆಗ್ತೈತಿ. ಹಾಗಾಗಿ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಈ ರೀತಿ ನೀವು ದಿಕ್ಕುಗಳ ಮೇಲೆ ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕಾಗ್ತದೆ. ಅತಿ ಹೆಚ್ಚು ಪ್ರಾಕ್ಟೀಸ್ ಮಾಡಿರಿ, ಆರಾಮಾಗಿ ಬರ್ತೈತಿ. ದಿಕ್ಕುಗಳು 8 ದಿಕ್ಕುಗಳು ನಿಮ್ಗೆ ಸಂಪೂರ್ಣವಾಗಿ ಗೊತ್ತಿತ್ತಂದ್ರೆ ಇಂಥ ಲೆಕ್ಕ ಬಿಡ್ಸೋಕ್ಕೆ ಈಜಿ ಆಗ್ತದೆ. ಹೌದಾ? ನೆಕ್ಸ್ಟ್ ಪ್ರಶ್ನೆ ನೋಡೋಣ. ರೈಟ್. ನೋಡ್ರಿ, ಇದು ಎಂಥ ಪ್ರಶ್ನೆ ಅದ. ಆಗ್ನೇಯ ದಿಕ್ಕು ಪೂರ್ವ, ಈಶಾನ್ಯ ದಿಕ್ಕು ಉತ್ತರ, ನೈಋತ್ಯ ದಿಕ್ಕು ದಕ್ಷಿಣ ಆದರೆ ಪಶ್ಚಿಮ ದಿಕ್ಕು ಯಾವುದು? ಎಷ್ಟು ಸಿಂಪಲ್ ನೋಡ್ರಿ. ಟಪ್ ಅದ, ಇದು ಸಿಂಪಲ್ ಅನ್ಸಲ್ಕರ್ನಿ. ಆಗ್ನೇಯ ದಿಕ್ಕು ಪೂರ್ವ ಅಂತ ತಗೋಬೇಕು, ಈಶಾನ್ಯ ದಿಕ್ಕು ಉತ್ತರ ಅಂತ ತಗೋಬೇಕು, ನೈಋತ್ಯ ದಿಕ್ಕು ದಕ್ಷಿಣ ಅಂತ ಆದರೆ ಪಶ್ಚಿಮ ದಿಕ್ಕು ಹಂಗೆ ಯಾವ ದಿಕ್ಕು ತಗೋತೀರಿ ನೀವತ್ತು ಪ್ರಶ್ನೆ ಕೇಳೋಣ. ಸೊ ನಿಮಗೆ ಗೊತ್ತಿರಬೇಕು, ಮೂಲ ದಿಕ್ಕುಗಳು ನಿಮ್ಗೆ ಎಲ್ಲ ಗೊತ್ತದ. ಹೌದಾ? ನಿಮ್ಗೆ ಮೂಲ ದಿಕ್ಕುಗಳು ಏನಾಗ್ಯಾವ, 8 ದಿಕ್ಕುಗಳು ಗೊತ್ತವೆ. 8 ದಿಕ್ಕುಗಳು ರಫಾಗಿ ಡ್ರಾ ಮಾಡ್ತೀನಿ ಡಯಾಗ್ರಾಮ್. ಹೌದಾ? ಈ ರೀತಿ 8 ದಿಕ್ಕುಗಳು ಗೊತ್ತವೆ ನಿಮ್ಗೆ. ಈ ಕಡೆ ಏನೈತಿ ಪೂರ್ವ ಐತಿ,
ಕಾಣಿಸ್ತಾ ಇದೆ. ಈ ಕಡೆ ಏನೈತಿ ಪಶ್ಚಿಮ ಐತಿ, ಈ ಕಡೆ ಏನೈತಿ ಉತ್ತರ, ಈ ಕಡೆ ಏನೈತಿ ದಕ್ಷಿಣ. ಮೂಲ ದಿಕ್ಕುಗಳು ಹೌದಾ. ಇಲ್ಲಿ ಏನೈತಿ ಆಗ್ನೇಯ, ಇಲ್ಲೇನೈತಿ ನೈಋತ್ಯ ಹೌದಾ, ಇಲ್ಲೇನೈತಿ ವಾಯುವ್ಯ. ಇವು ಮೂಲ ದಿಕ್ಕು, ಇವು ನಿಮಗೆ ಮೊದಲು ಗೊತ್ತಿರಬೇಕು. ಇಲ್ಲೇನೈತಿ ಈಶಾನ್ಯ ಐತಿ. ಬಟ್ ಆತ ಏನು ಮಾಡ್ಲತ್ತಾನ, ಆಗ್ನೇಯ ದಿಕ್ಕು ಎಲ್ಲದಿಲ್ಲಿ, ಆಗ್ನೇಯ ದಿಕ್ಕು ಪೂರ್ವ, ಈಶಾನ್ಯ ದಿಕ್ಕು ಉತ್ತರ, ನೈಋತ್ಯ ದಿಕ್ಕು ದಕ್ಷಿಣ ಆದರೆ ಹಾಗೆ ಪಶ್ಚಿಮ ದಿಕ್ಕು ಯಾವುದಾಗುತ್ತದೆ ಅಂತ ಕೇಳ್ತಾನ. ಸೊ ನೋಡ್ರಿ ಇಲ್ಲಿ ದಿಕ್ಕುಗಳು ಬದಲಾಗ್ತವ. ಸೊ ಹಾಗಾಗಿ ಬದಲಾದ ದಿಕ್ಕು ನಾವು ಏನು ಮಾಡಬೇಕು, ಫೈಂಡ್ ಔಟ್ ಮಾಡ್ಕೋಬೇಕು. ನೋಡ್ತೀರಿ. ಓಕೆ. ಸೊ ಇದಕ್ಕೂ ಕೂಡ ಏನು ಮಾಡಿರಿ, ಡ್ರಾ ಮಾಡಿರಿ. ಕಾಣಿಸ್ತಾ ಇದೆಯಾ, ಡ್ರಾ ಮಾಡಿರಿ, ಈಸಿಯಾಗಿ ಸಿಕ್ಬಿಡ್ತೈತಿ ಹೌದಾ. ನೋಡ್ರಿ ಏನು ಕೇಳೋಣ, ಆಗ್ನೇಯ ದಿಕ್ಕು ಪೂರ್ವ, ಇಲ್ಲಿ ಆಗ್ನೇಯ ಐತಿ ಆಲ್ರೆಡಿ, ಇದಕ್ಕೆ ಏನು ಮಾಡ್ಯಾನ ಆತ ಪೂರ್ವ, ಆಗ್ನೇಯ ದಿಕ್ಕು ಪೂರ್ವ. ನೆಕ್ಸ್ಟ್ ಈಶಾನ್ಯ ದಿಕ್ಕು ಉತ್ತರ, ಎಲ್ಲಿದೆ ಈಶಾನ್ಯ ದಿಕ್ಕು, ಇಲ್ಲಿ ಐತಿ ನೋಡ್ರಿ, ಈಶಾನ್ಯ ದಿಕ್ಕು ಉತ್ತರ ಅಂತ ತೊಗೊಂಡಾನ ಹೌದಾ. ನೆಕ್ಸ್ಟ್ ನೈಋತ್ಯ ದಿಕ್ಕು ದಕ್ಷಿಣ ಆದರೆ, ಎಲ್ಲಿದೆ ನೈಋತ್ಯ ದಿಕ್ಕು, ಇಲ್ಲಿ ಐತಿ ನೋಡಿ, ನೈಋತ್ಯ ದಿಕ್ಕು ದಕ್ಷಿಣ ಆದರೆ ನೆಕ್ಸ್ಟ್ ಏನೈತಿ ಪಶ್ಚಿಮ ದಿಕ್ಕು ಯಾವುದು, ಎಲ್ಲೈತಿ ಪಶ್ಚಿಮ, ಇಲ್ಲಿ ಐತಿ ನೋಡಿ, ಪಶ್ಚಿಮ ದಿಕ್ಕು ಯಾವುದು ಆಗ್ತೈತಿ ಹೌದಾ. ಇಲ್ಲೇನು ಉಳಿದು ಇನ್ನ ನೋಡ್ರಿ, ಇದು ಪೂರ್ವ ಅಂದ್ರೆ ಇದು ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತೈತಿ, ಪಶ್ಚಿಮ ಒಂದಕ್ಕೊಂದು ಅಪೋಸಿಟ ಹೌದಾ. ಇದು ದಕ್ಷಿಣ ಇತ್ತು, ಇದು ಉತ್ತರ ಇತ್ತು, ಪೂರ್ವ ಪಶ್ಚಿಮ. ನೆಕ್ಸ್ಟ್ ಏನು ಕೇಳ್ಯಾನವ ಉಳಿದು ನೋಡ್ರಿ, ಇಲ್ಲಿ ಪೂರ್ವ ಐತೆ, ಇಲ್ಲಿ ಆಗ್ನೇಯ, ಇಲ್ಲಿ ಆತ ಏನು ಮಾಡಿ ಬಿಡ್ತದ ಆಗ್ನೇಯ ಬರ್ತದೆ, ಇಲ್ಲಿ ಡೈರೆಕ್ಟ, ಇಲ್ಲಿ ಏನಾಗ್ತೈತಿ ನೈಋತ್ಯ. ಸೊ ನಿಮ್ಗೆ ಆಲ್ರೆಡಿ ಆನ್ಸರ್ ಸಿಕ್ತು ನೋಡ್ರಿ, ಹಿಂಗೆ ಹೊಂಟೈತಿ ಆಲ್ರೆಡಿ ನೈಋತ್ಯ ಬಂದುಬಿಡ್ತದ ಹೌದಾ. ನೈಋತ್ಯನೇ ಬರ್ತೈತಿಲ್ಲ, ಸಾರಿ ನೈಋತ್ಯ ಬರಲ್ಲ, ಸಾರಿ. ನೋಡ್ರಿ ನೆಕ್ಸ್ಟ್ ಏನು ಕೇಳೋಣ, ದಕ್ಷಿಣ ಆದರೆ ಪಶ್ಚಿಮ ದಿಕ್ಕು ಯಾವುದು, ಪಶ್ಚಿಮ ದಿಕ್ಕದಲ್ಲಿ ಇರ್ತಕ್ಕಂಥದ್ದು ಯಾವುದಾಗಿರ್ತದ ಅಂತ ಪ್ರಶ್ನೆ ಕೇಳ್ಯಾನ. ಇಲ್ಲಿ ವಾಯುವ್ಯ ಆಗಿರ್ತೈತಿ ಹೌದಾ, ವಾಯುವ್ಯ. ಇಲ್ಲಿ ಏನಾಗಿರ್ತೈತಿ ಈಶಾನ್ಯ ಆಗಿರ್ತೈತಿ. ಇಲ್ಲಿ ಪಶ್ಚಿಮ ದಿಕ್ಕು ಯಾವುದಾಗಿರ್ತದೆ, ವಾಯುವ್ಯ ಆಗಿರ್ತದ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಈ ರೀತಿ ನೀವೇನು ಮಾಡಬೇಕಾಗ್ತದ, ದಿಕ್ಕುಗಳ ಮೇಲೆ ಪ್ರಶ್ನೆಗಳನ್ನು ಬಿಡಿಸ್ಬೇಕಾಗ್ತೈತಿ ನೋಡ್ರಿ. ಇಂಥವು ಕನ್ಫ್ಯೂಸ್ ಮಾಡ್ತಾವ. ಸೊ ದಿಕ್ಕುಗಳು ಏನಾಗಿರ್ತಾವೆ ಬದಲಾಯಿಸ್ಬಿಡ್ತಾನ. ಹಂಗೆ ಆಗ್ನೇಯ ದಿಕ್ಕು ಪೂರ್ವ ಆದರೆ, ಈಶಾನ್ಯ ದಿಕ್ಕು ಉತ್ತರ ಆದರೆ, ನೈಋತ್ಯ ದಿಕ್ಕು ದಕ್ಷಿಣ ಆಗಿರ್ತದಂದ್ರೆ ಪಶ್ಚಿಮ ದಿಕ್ಕು ಯಾವುದಾಗಿರ್ತದಂತ ಡೈರೆಕ್ಟಾಗಿ ಪ್ರಶ್ನೆ ಕೇಳ್ಬಿಡ್ತಾನೆ. ಈ ರೀತಿ ರಪ್ಪಾಗಿ ಡಯಾಗ್ರಾಮನ್ನು ಡ್ರಾ ಮಾಡಿಕೊಂಡ್ರೆ ನಿಮಗೆ ಎಲ್ಲ ದಿಕ್ಕುಗಳ ಮಾಹಿತಿ ಇತ್ತು, ನಿಮ್ಗೆ ಏನಾಗಿಬಿಡ್ತೈತಿ ಈಸಿಯಾಗಿ ಆನ್ಸರ್ ಸಿಕ್ಬಿಡ್ತೈತಿ ಹೌದಾ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಓಕೆ ನೋಡ್ರಿ, ದಿಕ್ಕುಗಳ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಕೇಳ್ತಾನೆ RRB, SSC, UPSC, KPSC. ಸೊ ಅದಕ್ಕೆ ನಿಮಗೇನು ಗೊತ್ತಿರಬೇಕಾಗ್ತೈತಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅತಿ ಹೆಚ್ಚು ಪ್ರಾಕ್ಟೀಸ್ ಮಾಡಿರಿ, ಏನು ತೊಂದರೆ ಇಲ್ಲ. ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ನಿಮಗೆ ಜಯ ಸಿಗ್ತದೆ ಎಕ್ಸಾಮಲ್ಲಿ. ಓಕೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಸೊ ಇದು ಕೂಡ ಈಸಿನೇ ಐತಿ, ಏನು ತಲೆ ಕೆಡಿಸ್ಕೋಬೇಡ್ರಿ, ಆರಾಮಾಗಿ ಬಿಡಿಸೋನು. ನಾ ಯಾವ ರೀತಿ ಬಿಡಿಸ್ತೀನಿ ಅಂತೇಳಿ ನೋಡಿರಿ. ನೀವು ಕೂಡ ಇಂಥ ಪ್ರಶ್ನೆಗಳನ್ನು ಎಲ್ಲರೂ ಬಂದಿದ್ರೆ ಸ್ವಂತ ಟ್ರೈ ಮಾಡಿರಿ. ಆಮ್ಯಾಗ ನಮ್ಮ ಚಾನಲ್ಗೆ ಬಂದು ನೋಡ್ಕೋರಿ, ನಾ ಎಲ್ಲ ಪ್ರಶ್ನೆಗಳನ್ನು ಬಿಡಿಸಿರ್ತೀನಿ ಹೌದಾ. ನೋಡಿರಿ ಕಾಣಿಸ್ತಾ ಇದೆಯಾ, ಮೋಹನನು ಪೂರ್ವಕ್ಕೆ 1 ಕಿಲೋಮೀಟರ್ ನಡೆದು ಅಲ್ಲಿಂದ ಬಲಕ್ಕೆ ತಿರುಗಿ 3 ಕಿಲೋಮೀಟರ್ ನಡೆಯುತ್ತಾನೆ. ಅವನು ಪುನಃ ಎಡಕ್ಕೆ ತಿರುಗಿ 4 ಕಿಲೋಮೀಟರ್ ನಡೆಯುತ್ತಾನೆ. ಅಲ್ಲಿಂದ ಉತ್ತರಕ್ಕೆ 15 ಕಿಲೋಮೀಟರ್ ನಡೆಯುತ್ತಾನೆ. ಹಾಗಾದರೆ ಅವನು ಈಗ ಹೊರಟ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ? ಆಪ್ಷನ್ ಎ 16 ಕಿಲೋಮೀಟರ್, ಆಪ್ಷನ್ ಬಿ 14 ಕಿಲೋಮೀಟರ್, ಆಪ್ಷನ್ ಸಿ 13 ಕಿಲೋಮೀಟರ್, ಆಪ್ಷನ್ ಡಿ 12 ಕಿಲೋಮೀಟರ್. ಸೊ ಇದು ಕೂಡ ನಿಮ್ಗೆ ಸಿಂಪಲ್ ಐತಿ, ಬಿಡಿಸೋಣ. ಕಾಣಿಸ್ತಾ ಇದೆಯಾ. ಓಕೆ. ಮೋಹನ ಪೂರ್ವಕ್ಕೆ 1 ಕಿಲೋಮೀಟರ್, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ಪೂರ್ವಕ್ಕೆ ಕಡೆಯಿಂದ ರೈಟ್ ಸೈಡ್ ಪೂರ್ವಕ್ಕೆ ಆತ ಏನು ಮಾಡ್ತಾನೆ 1 ಕಿಲೋಮೀಟರ್ ನಡೀತಾನೆ. ಅರ್ಥ ಆಗ್ತದ. ನೆಕ್ಸ್ಟ್ ಅಲ್ಲಿಂದ ಬಲಕ್ಕೆ ತಿರುಗಿ, ಇಲ್ಲಿಂದ ಬಲಕ್ಕೆ ತಿರುಗಿ ಅಂದ್ರೆ ಏನು ಮಾಡ್ತಾನೆ ಕೆಳಗಡೆ ಬರ್ತಾನೆ ಹೌದಿಲ್ಲ. ಬಲಕ್ಕೆ ತಿರುಗಿ ಆತ ಏನು ಮಾಡ್ತಾನೆ 3 ಕಿಲೋಮೀಟರ್ ನಡೀತಾನೆ. ಕಾಣಿಸ್ತಾ ಇದೆಯಾ. ಓಕೆ. 3 ಕಿಲೋಮೀಟರ್ ನಡೀತಾನೆ.
ಪುನಃ ಅವನು ಎಡಕ್ಕೆ ತಿರುಗಿ ಪುನಃ ಅಂದರೆ ಏನು ಮಾಡ್ತಾನೆ, ಎಡಕ್ಕೆ ತಿರುಗಿ. ಎಡಕ್ಕೆ ಅಂದರೆ ಇಲ್ಲಿ ಹಿಂಗೆ ಬರ್ತಾನೆ, ಎಡಕ್ಕೆ ಇಲ್ಲಿ ಸೀದಾ ಬಲಕ್ಕೆ ಬಂದಾನೆ. ಎಡಕ್ಕೆ ಅಂದ್ರೆ ಈ ಸೈಡ್ ಆಗ್ತದಿಲ್ಲ ಅವನಿಗೆ, ಈ ಸೈಡ್ ಆತ ಎಷ್ಟು ಕಿಲೋಮೀಟ್ರ್ ನಡೀತಾನಂದ್ರೆ 3 ಕಿಲೋಮೀಟ್ರ್ ನಡೀತಾನೆ. ಪುನಃ 3 ಕಿಲೋಮೀಟ್ರ್ ನಡೀತಾನ. ಸೊ ಉತ್ತರಕ್ಕೆ ಆತ ಏನು ಮಾಡ್ತಾನ, 15 ಕಿಲೋಮೀಟರ್ ನಡೆಯುತ್ತಾನೆ. ಅರ್ಥ ಮಾಡ್ಕೊ. ಅರ್ಥ ಆಗ್ತಾ ಇದೆಯಾ? ಏನಾದರೂ ಒಂದು ಸ್ವಲ್ಪ ಚೂರು 4 ಕಿಲೋಮೀಟ್ರ್ ಇದೆ. ಸ್ವಲ್ಪ ನೋಡ್ರಿ, ಏನು ಪ್ರಶ್ನೆ ಕೇಳೋಣ ಸಂಪೂರ್ಣವಾಗಿ ಅರ್ಥ ಮಾಡ್ಕೋರಿ. ನೋಡ್ರಿ ಇಲ್ಲಿ ಮೋಹನನು ಪೂರ್ವಕ್ಕೆ 1 ಕಿಲೋಮೀಟ್ರ್ ನಡೀತಾನೆ. ಇಲ್ಲಿ ಡ್ರಾ ಮಾಡ್ತೀನಿ ನೋಡ್ರಿ, ಇಲ್ಲಿ ಕರೆಕ್ಟಾಗಿ ಡ್ರಾ ಮಾಡ್ತೀನಿ. ಮೋಹನ ಆತ ಏನು ಮಾಡ್ತಾನಪ್ಪ ಅಂದ್ರೆ ಪೂರ್ವಕ್ಕೆ 1 ಕಿಲೋಮೀಟ್ರ್ ನಡೀತಾನೆ. ಸ್ಟೇಟಾ ಪೂರ್ವಕ್ಕೆ 1 ಕಿಲೋಮೀಟರ್ ನಡೆದು ಆತ ಏನು ಮಾಡ್ತಾನಂದರೆ ಬಲಕ್ಕೆ ತಿರುಗಿ 3 ಕಿಲೋಮೀಟ್ರ್ ನಡೀತಾನೆ. ಬಲಕ್ಕೆ ತಿರುಗಿ 3 ಕಿಲೋಮೀಟರ್ ನಡೆಯುತ್ತಾನೆ. ನಂತರ ಪುನಃ ಎಡಕ್ಕೆ ತಿರುಗಿ, ಪುನಃ ಎಡಕ್ಕೆ ಅಂದ್ರೆ ಈ ಕಡೆ ಆಗ್ತೈತಪ್ಪ ಅವನ ದಿಕ್ಕು ಅಂದ್ರೆ ಈ ಕಡೆ ಐತಿ. ಸೊ ಎಡಕ್ಕೆ ಈ ಕಡೆ ಆಗ್ತೈತಿ, ಬಲ ಆಗಲ್ಲ. ಸೊ ಅಲ್ಲಿಂದ ಆತ ಏನು ಮಾಡ್ತಾನಪ್ಪ ಅಂದ್ರೆ 4 ಕಿಲೋಮೀಟರ್ ನಡೆಯುತ್ತಾನೆ. ನೆಕ್ಸ್ಟ್ ಆತ ಉತ್ತರಕ್ಕೆ ಏನು ಮಾಡ್ತಾನಪ್ಪ ಅಂದ್ರೆ 15 ಕಿಲೋಮೀಟರ್ ನಡೀತಾನೆ. ಕಾಣಿಸ್ತಾ ಇದೆಯಾ? 15 ಕಿಲೋಮೀಟರ್ ಆತ ನಡೆಯುತ್ತಾನೆ. ಸೊ ಹಾಗಾದರೆ ಅವನು ಈಗ ಹೊರಟ ಸ್ಥಳದಿಂದ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರದಲ್ಲಿದ್ದಾನೆ ಅಂತ ಪ್ರಶ್ನೆ ಕೇಳೋಣ. ಸೊ ಇಲ್ಲಿ ಏನು ಮಾಡ್ತೀರಿ, ಆಲ್ರೆಡಿ ಇಲ್ಲಿಂದ ಇಲ್ಲಿಗೆ 3 ಕಿಲೋಮೀಟರ್ ಅದಂದ್ರೆ ಇದು ಕೂಡ ಏನಾಗ್ತೈತಿ, ಇಲ್ಲಿಗೆ 3 ಕಿಲೋಮೀಟರ್. ಇದು ರಿಮೈನಿಂಗ್ ಪೂರ್ತಿ ಏನು 15 ಕಿಲೋಮೀಟ್ರ್ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಇದು ಎಷ್ಟೈತಿ, 12 ಕಿಲೋಮೀಟ್ರ್ ಆಗ್ತೈತಿ. 15 3 ತೆಗೆದ್ರೆ, ಹೌದಾ? ಇವಕ್ಕೆ ಹೆಸರು ಕೊಡ್ರಿ ABC. ಸೊ ಇಲ್ಲಿ ಕೂಡ ಏನಾಗ್ತೈತಿ, ಪೈಥಾಗೋರಸ್ ಪ್ರಮೇಯ ಅಪ್ಲೈ ಆಗ್ತೈತಿ. ಸೊ ಈಜಾಗಿ ಬಿಡಿಸ್ಬಿಡ್ರಿ. ಸೊ ನಾವು ಡೈರೆಕ್ಟ್ ಬಿಡ್ಸೋಣ. AC² ಇಲ್ಲಿಂದ ಇಲ್ಲಿಗೆ ಇದು ಇಲ್ಲಿ ಎಷ್ಟೈತಿ, 4 ಕಿಲೋಮೀಟ್ರ್ ಅಂದ್ರೆ ಟೋಟಲಾಗಿ ಏನೈತಿ, ಇದು 5 ಕಿಲೋಮೀಟ್ರ್ ಆಯಿತು. 1 4 ಕೂಡಿಸಿ ಏನಾಯಿತು, 5 ಕಿಲೋಮೀಟ್ರ್ ಆಯಿತು. ನೆನಪಿರಲಿ, AB² ಪ್ಲಸ್ BC². ಸೊ AB² ಎಷ್ಟಾಯಿತು, 5 ಕಿಲೋಮೀಟ್ರ್. 5 ಸ್ಕ್ವೇರ್ 25 ಪ್ಲಸ್ BC² 12 ಸ್ಕ್ವೇರ್ 144 169. AC √169 ಆಗ್ತೈತಿ. AC ಎಷ್ಟಾಯಿತು, 13 ಕಿಲೋಮೀಟರ್ ಆಯಿತು. 13 169 ವರ್ಗಮೂಲ 13. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಈ ರೀತಿ ನೀವು ಪ್ರಶ್ನೆಗಳನ್ನು ಬಿಡಿಸ್ಬೇಕಾಗ್ತದೆ ದಿಕ್ಕುಗಳ ಮೇಲೆ. ನೋಡ್ರಿ, ಇಲ್ಲಿ ರಾಂಗ್ ಆಯಿತು, ನಾ ಕರೆಕ್ಟಾಗಿ ಯಾಕಡೆ ತಿರುಗ್ತಾನೆ ಅಂಥೇಳಿ ಬರ್ಕೊಳ್ಳಿಲ್ಲ. ಸೊ ಹಿಂಗೆ ಕರೆಕ್ಟ್ ನೀವು ದಿಕ್ಕಿಗೆ ಬರ್ಕೊಂಡ್ರೆ ಕ್ವಶನ್ನ ರಾಂಗ್ ಆಗಲ್ಲ. ಅದಕ್ಕೋಸ್ಕರ ಹೇಳ್ತೀನಿ, ಪ್ರಾಕ್ಟೀಸ್ ಜಾಸ್ತಿ ಮಾಡಬೇಕಾಗ್ತದೆ ದೋಸ್ತ. ಮಾಡಿದೆ ಅಂದ್ರೆ ನಿನ್ಗೆ ಗ್ಯಾರಂಟಿ 100% ಕರೆಕ್ಟ್ ಆಗ್ತೈತೆ ಆನ್ಸರ್. ಹೌದಾ? ನೋಡು, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಓಕೆ, ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ ನಿಮಗೆ ಯಾವ ರೀತಿಯಲ್ಲಿ ಕೇಳಿದ್ದಾನೆ. ಇದು ಕೂಡ ದಿಕ್ಕುಗಳ ಮೇಲೆ, ಎಲ್ಲ ದಿಕ್ಕುಗಳ ಮೇಲೆ ತಂದಿನಿ. ಸಂಪೂರ್ಣ ಚಾಪ್ಟರ್ ನಿಮಗೆ ಮೊದಲಿನ ಮಾಹಿತಿ ಹಿಡ್ಕೊಂಡು ಏನು ಮಾಡೀನಿ ನಾನು ತಂದು. ಹೌದಾ? ನೋಡ್ರಿ, ಏನು ಕೇಳ್ಯಾನ ಕಾಣಿಸ್ತಾ ಇದೆ. ಕಿರಣನು ಪೂರ್ವಕ್ಕೆ 5 ಕಿಲೋಮೀಟರ್ ನಡೆದು ನಂತರ ಬಲಕ್ಕೆ ತಿರುಗಿ 7 ಮೀಟರ್ ನಡೆದು ಮತ್ತೊಮ್ಮೆ ಬಲಕ್ಕೆ ತಿರುಗಿ 5 ಮೀಟರ್ ನಡೆಯುತ್ತಾನೆ. ಹಾಗಾದರೆ ಆರಂಭಿಸಿದ ಸ್ಥಳದಿಂದ ಕಿರಣನು ಎಷ್ಟು ದೂರದಲ್ಲಿದ್ದಾನೆ? ವೆರಿ ಸಿಂಪಲ್. ನೋಡ್ರಿ, ಕಿರಣನು ಪೂರ್ವಕ್ಕೆ, ಇಲ್ಲಿಂದ ಆತ ಏನು ಮಾಡ್ತಾನೆ, ಪೂರ್ವಕ್ಕೆ 5 ಕಿಲೋಮೀಟ್ರ್ ನಡೀತಾನೆ. 5 ಕಿಲೋಮೀಟ್ರ್ ನಡೆದು ಮತ್ತೊಮ್ಮೆ ಬಲಕ್ಕೆ ತಿರುಗಿ, ಬಲಕ್ಕೆ ಅಂದ್ರೆ ಆತ ತಳಗೆ ಬರ್ತಾನೆ, ಬಲಕ್ಕೆ ತಿರುಗಿ 5 ಮೀಟರ್ ನಡೆಯುತ್ತಾನೆ. ಹೌದಾ? ಇಲ್ಲ, 7 ಮೀಟ್ರ್. ಬಲಕ್ಕೆ ತಿರುಗಿ ಆತ ಏನು ಮಾಡ್ತಾನೆ, 7 ಮೀಟರ್ ನಡೆಯುತ್ತಾನೆ. ಮತ್ತೊಮ್ಮೆ ಬಲಕ್ಕೆ ತಿರುಗಿ ಆತ ಏನು ಮಾಡ್ತಾನೆ, ಮತ್ತೆ 5 ಮೀಟ್ರ್ ನಡೀತಾನೆ. ಇಲ್ಲಿಂದ 5 ಮೀಟ್ರ್ ಆತ ಮತ್ತೆ ನಡೀತಾನೆ. ಸೊ ಹಾಗಾಗಿ ಆರಂಭಿಸಿದ ಸ್ಥಳದಿಂದ ಇಲ್ಲಿಂದ ಎಷ್ಟು ದೂರದಲ್ಲಿದ್ದಾನೆ ಇಲ್ಲಿಗೆ. ಸೊ ನೋಡ್ರಿ, ಇಲ್ಲಿ 5 ಕಿಲೋಮೀಟ್ರ್, ಇಲ್ಲಿ 5 ಮೀಟರ್, ಇಲ್ಲಿ 5 ಮೀಟರ್, ಇಲ್ಲಿ 5 ಮೀಟರ್ ಅಂದರೆ ಇದೊಂದು ಆಯತ ಆಗ್ತೈತಿ. 2 ಭಾಗಗಳು ಸಮನಾಗಿದ್ದರೆ ಇನ್ನೆರಡು ಭಾಗಗಳು ಕೂಡ ಏನಾಗಿರ್ತಾವೆ, ಅವನು ಸಮನಾಗಿರ್ತಾವೆ. ಸೊ ಇಲ್ಲಿ 7 ಮೀಟರ್ ಅಂದರೆ ಇದು ಕೂಡ 7 ಮೀಟ್ರ್ ಆಗ್ತೈತಿ. ಹಾಗಾಗಿ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್.
ಈ ರೀತಿ ನೀವು ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕಾಗ್ತೈತಿ. ಹೌದಾ? ನೋಡಿರಿ ನೆಕ್ಸ್ಟ್ ಪ್ರಶ್ನೆ ಯಾವ ರೀತಿ ಇದೆ. ಎಲ್ಲ ದಿಕ್ಕುಗಳ ಮ್ಯಾಗ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಇದೇ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ, ನೀವು ಬಿಡಿಸ್ರಿ. ಓಕೆ, ನೋಡಿರಿ. ರಮೇಶನು ಪೂರ್ವಕ್ಕೆ 2 ಕಿಲೋಮೀಟರ್ ನಡೆದು ನಂತರ ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ನಡೆಯುತ್ತಾನೆ. ಮತ್ತೆ ಎಡಕ್ಕೆ ತಿರುಗಿ 3 ಕಿಲೋಮೀಟರ್ ನಡೆಯುತ್ತಾನೆ. ಹಾಗಾದರೆ ಅವನು ಒಟ್ಟು ಎಷ್ಟು ದೂರ ನಡೆದಂತಾಯಿತು? ವೆರಿ ಸಿಂಪಲ್ಲ. ನೀವು ಏನು ಮಾಡಿರಿ, ಡೈರೆಕ್ಟ್ ಏನು ಮಾಡಿರಿ, ಅವ ಏನು ಕೇಳ್ಯಾನವ, ರಮೇಶನು ಪೂರ್ವಕ್ಕೆ 2 ಕಿಲೋಮೀಟರ್ ನಡೆದು ನಂತರ ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ನಡೆಯುತ್ತಾನೆ. ಮತ್ತೆ ಎಡಕ್ಕೆ ತಿರುಗಿ 3 ಕಿಲೋಮೀಟರ್ ನಡೆಯುತ್ತಾನೆ. ಹಾಗಾದರೆ ಅವನು ಒಟ್ಟು ಎಷ್ಟು ದೂರ ನಡೆದಂತಾಯಿತು ಕೇಳ್ಯಾನ. ಸೊ ನೋಡ್ರಿ, ಇಲ್ಲಿಂದ ಆತ ಏನು ಮಾಡ್ತಾನೆ, ಪೂರ್ವಕ್ಕೆ 2 ಕಿಲೋಮೀಟ್ರ್ ಹೋಗ್ತಾನೆ. ಅಲ್ಲಿಂದ ಬಲಕ್ಕೆ ತಿರುಗಿ ಮತ್ತೆ 2 ಕಿಲೋಮೀಟ್ರ್ ನಡೀತಾನೆ. ಹೌದಾ? ಮತ್ತೆ ಎಡಕ್ಕೆ ತಿರುಗಿ ಆತ ಏನು ಮಾಡ್ತಾನೆ, ಮತ್ತು 3 ಕಿಲೋಮೀಟ್ರ್ ಹೋಗ್ತಾನೆ. ಹೌದಾ? 3 ಕಿಲೋಮೀಟ್ರ್ ಹೋಗ್ತಾನೆ. ಸೊ ನೀವು ಅನ್ಕೋಬೋದು 2 3 5 ಆಗ್ತದೆ ಇಲ್ಲಿಂದ ಇಲ್ಲಿಗೆ ಡೈರೆಕ್ಟಾಗಿ. ಸೊ ಅದು ರಾಂಗ್ ಆಗ್ತೈತಿ. ಅವ್ನು ಒಟ್ಟು ಎಷ್ಟು ನಡೆದಂತಾಯಿತು ಅಂತ ಕೇಳ್ಯಾನ. ಸೊ ಹಾಗಾಗಿ ನೀವು ಆನ್ಸರ 2 + 3 + 2 ಎಲ್ಲ ಕೂಡ್ಸ್ಕೊಂಬಿಡ್ರಿ ಇವೆಲ್ಲ. ಸೊ 2 2 4 4 3 7. ಆಪ್ಷನ್ ಈಸ್ ರೈಟ್ ಆನ್ಸರ್. ಒಟ್ಟು ಟೋಟಲಾಗಿ ಎಷ್ಟು ನಡೆದಂತ ಕೇಳ್ಯಾನ. ಆರಂಭ ಸ್ಥಳದಿಂದ ಅಲ್ಲಿ ನಡೆದಂಥ ಸ್ಥಳ ಕೇಳಿಲ್ಲ ಅವ್ನು, ಡೈರೆಕ್ಟಾಗಿ ಒಟ್ಟು ಅವ್ನು ನಡಿಗೆ ಎಷ್ಟು ಐತೆ ಅಂತ ಕೇಳ್ಯಾನ. ಸೊ ಎಲ್ಲ ಕೂಡ್ಸ್ಕೊಂಬಿಡ್ರಿ. ಆಪ್ಷನ್ ಈಸ್ ರೈಟ್ ಆನ್ಸರ್. 7 ಕಿಲೋಮೀಟ್ರ್ ಅವ ನಡೆದಂತಾಯಿತು. ಹೌದಾ? ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ, ಎಲ್ಲ ಪ್ರಶ್ನೆಗಳು ಮುಗೀತು. ಕೆಲವೊಂದಿಷ್ಟು ಪ್ರಶ್ನೆಗಳಾವೇನಂತ ಅಂದ್ಕೊಂಡಿದ್ದ. ಓಕೆ, ಇರಲಿ. ಇದೇ ರೀತಿ ನಿಮ್ಗೆ ಏನು ಮಾಡ್ತಾನೋ, ಪ್ರಶ್ನೆಗಳನ್ನು ಅತಿ ಹೆಚ್ಚು ದಿಕ್ಕುಗಳ ಮೇಲೆ ಕೇಳ್ತಿರ್ತಾನೆ. ಸೊ ಅದಕ್ಕೋಸ್ಕರ ಏನು ಮಾಡಿರಿ, ಅತಿ ಹೆಚ್ಚು ಪ್ರಾಕ್ಟೀಸ್ ಮಾಡಿರಿ. ದಿಕ್ಕುಗಳು ಸಿಂಪಲ್ ಐತಿ, ನೋಡಿದ್ರಲ್ಲ ಎಷ್ಟು ಈಜಿಯಾಗಿ ಪ್ರಶ್ನೆಗಳು ಕೇಳ್ಯಾನ, ಬಿಡಿಸ್ಲಿಕ್ಕೆ ಈಜಿ ಆಗ್ತೈತಿ. ಸೊ ಎಲ್ಲ ನಾ ಏನು ಮಾಡೀನಿ, ಮೆಂಟಲ್ ಎಬಿಲಿಟಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಚಾಪ್ಟರ್ನ ನಿಮ್ಗೆ ಹೇಳಾಕತ್ತೀನಿ. ಸೊ ಸಬ್ಸ್ಕ್ರೈಬ್ ಆಗಿರಿ, ಎಲ್ಲ ನೋಡಿರಿ. ಈಗಾಗಲೇ ನಾ ಕ್ಯಾಲೆಂಡ್ರ್ ಮುಗಿಸೀನಿ, ಲಾಭ ಮತ್ತು ನಷ್ಟ ಮುಗಿಸೀನಿ, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಮುಗಿಸೀನಿ, ಸಂಖ್ಯಾ ಸರಣಿ ಮುಗಿಸೀನಿ. ಹೌದಾ? ಪ್ರತಿಯೊಂದು ಚಾಪ್ಟರ್ ಮತ್ತು ಅದ್ರ ಮೇಲೆ ಅತಿ ಹೆಚ್ಚು ಯಾವ ಪ್ರಶ್ನೆಗಳನ್ನು ಕೇಳ್ಯಾರ, ಲ್ಯಾಂಡ್ ಸರ್ವೆ ಅಪ್ಡೇಟ, ರೈಲ್ವೆ ಅಪ್ಡೇಟ, ಎಲ್ಲ ಅಪ್ಡೇಟ್ಗಳು ಕೂಡ ಯಾವ ಜಾಬ್ ಇಡ್ತಾರೆ ಅದು ಕೂಡ ನಿಮ್ಗೆ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ, ಇದರಿಂದ ಸದುಪಯೋಗ ಪಡ್ಕೋರಿ ಅಂತ ನಾನು ಹೇಳ್ತೀನಿ. ಧನ್ಯವಾದಗಳು.